ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಅಧ್ಯಕ್ಷ ಆಗಿದ್ದೀರಾ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ. ಏನು ನಿಮ್ಮನ್ನು ಆಯ್ಕೆ ಮಾಡಿರೋಂಥ ಸದಸ್ಯರಿಗೆ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಿಗೆಲ್ಲ ಏನು ಬಯಸ್ತೀರಾ ಸರ್? ಮೊದಲನೇದಾಗಿ ನಮ್ಮನ್ನು ಇವತ್ತಿನ ದಿನ ಅಧ್ಯಕ್ಷರು ಮಾಡ್ತಕ್ಕಂಥ ನಮ್ಮ ಸದಸ್ಯರಾಗಿರ್ಬೋದು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಹಿರಿಯ ಮುಖಂಡರಾಗಿರ್ಬೋದು, ಅದೇ ರೀತಿ ಹೆಚ್ಚಿನ ರೀತಿಯಾಗಿ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಆದಿಯಾಗಿ ನಮ್ಮ ಜಾಲ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು 10 ಪಂಚಾಯಿತಿಗಳ ಇದರಲ್ಲಿ ನಮ್ಮದು ಮಾರೇನಹಳ್ಳಿ ಒಂದು ಪಂಚಾಯಿತಿ. ಆ ಪಂಚಾಯಿತಿ ಸುಮಾರು ಒಂದು 20-25 ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿರೋಂಥ ಪಂಚಾಯಿತಿ ಇದು. ಅದನ್ನು ಇವತ್ತಿನ ದಿನದಲ್ಲೂ ಕೂಡ ಅದು ಮತ್ತೆ ಸಾಬೀತಾಗಿದೆ. ಎಲ್ಲ ಕಾರಣ ಏನಂದರೆ ನಮ್ಮ ಹಿರಿಯ ಮುಖಂಡರುಗಳ ಆಶೀರ್ವಾದ, ಅವ್ರು ಮಾಡಿದಂಥ ಜನಪರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಿ ಅವರ ಕುಂದುಕೊರತೆಗಳನ್ನ ನಾವು ಆಲಿಸಿ ಕೆಲಸಗಳು ಮಾಡಿದ್ರಿಂದ ನಮಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕೆಲಸಗಳು ಮಾಡಿ ಹಿರಿಯರು ನಡೆದಂಥ ಹಾದಿಯಲ್ಲೇ ನಡೆದುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರ ನಮ್ಮ ಗ್ರಾಮ ಪಂಚಾಯಿತಿ ಒಂದು 10 ಹಳ್ಳಿಗಳು ಬರುತ್ತೆ. ಎಲ್ಲ 10 ಹಳ್ಳಿಗಳಲ್ಲೂ ತುಂಬ ಎಲ್ಲ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ನೈರ್ಮಲ್ಯಕ್ಕೆ ಚರಂಡಿಗಳಾಗಿರ್ಬೋದು ಎಲ್ಲ ಕೂಡ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ನಮ್ಮ ಜನಪ್ರಿಯ ಶಾಸಕ ಕೃಷ್ಣ ಬೈರೇಗೌಡರು. ಅದೇ ರೀತಿ ಈಗ ಬಾಗ್ಲೂರಿಂದ ಚಕ್ಕನಹಳ್ಳಿವರೆಗೆ ಒಂದು ರಸ್ತೆ ಕೂಡ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇನೆಲ್ಲ ಕಂಪ್ಲೀಟ್ ಪ್ರೊಸೆಸಿಂಗಲ್ಲಿದೆ. ಇನ್ನು ಕೆಲವು ದಿನಗಳಲ್ಲಿ ರಸ್ತೆ ಡಾಂಬರೀಕರಣ ಕೂಡ ಆಗುತ್ತೆ. ನೀವುಗಳೆಲ್ಲ ಬಹುಶಃ ಬಂದು ಅದನ್ನು ಕೂಡ ಟೆಲಿಕಾಸ್ಟ್ ಮಾಡಬೇಕಾಗ್ತದೆ. ದಿನಗಳನ್ನ ನಿಗದಿಪಡಿಸ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಬೇಕು. ಸರ್ಕಾರಿ ಕಾರ್ಯಕ್ರಮಗಳು ಏನೇನಿದೆ ಜನಗಳಿಗೆಲ್ಲ ತಲುಪಿಸ್ಬೇಕು. ಹೆಚ್ಚಿನ ರೀತಿಯಾಗಿ ನಾವು 10 ಗ್ರಾಮಗಳಲ್ಲಿ ದಿನನಿತ್ಯ ಸಂಚಲನ ಮಾಡಿ ಏನೇನು ಕುಂದುಕೊರತೆಗಳಿದೆ ಎಲ್ಲ ಆಲಿಸಿ ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಈಗ ನಮಗೆ ಶ್ರೀರಕ್ಷೆ ಏನು ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ಅದೇ ಶ್ರೀರಕ್ಷೆ. ಕಾಂಗ್ರೆಸ್ ಸರ್ಕಾರ ಈಗ ನಮಗೆ ಒಂದು 5 ಗ್ಯಾರಂಟಿಗಳ ಯೋಜನೆಗಳನ್ನ ಮಾಡಿರ್ತಾರೆ. ಎಲ್ಲ ನಾವು ಮನೆ ಬಾಗಿಲಿಗೆ ತಲುಪ್ತಾರೋಂಥ ಯೋಜನೆ ಅಂದರೆ ನಮ್ಮ ಈಗ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರದ ಯೋಜನೆ. ಅದೊಂದು ಅಂಗವಾಗಿ ಅದೇ ರೀತಿ ನಮ್ಮ ಪಂಚಾಯಿತಿ ವತಿಯಿಂದ ಏನೇನು ಸವಲತ್ತುಗಳಿದೆ ಎಲ್ಲ ಕೂಡ ಬಡಬಗ್ಗರಿಗೆ ತಲುಪಿಸಿ ಎಲ್ಲರಿಗೂ ಒಂದು ಅನುಕೂಲ ಮಾಡೋದ್ರಿಂದ ನಮಗೆ ಹೆಚ್ಚಿನ ನಿರೀಕ್ಷೆಯಿಂದ ಮತಗಳು ಬರ್ತವೆ ಅಂತ ಆಲೋಚನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಹಿರಿಯರು ಏನೇನು ಕೆಲಸ ಕಾರ್ಯಗಳು ಹೇಳ್ತವೆ ಅವ್ರನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ. ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು. ನಿಮ್ಮ ಮನೆಯಲ್ಲಿ 2ನೇ ಅಧ್ಯಕ್ಷ ಒಂದು ಕಲ್ಪನೆ ಏನಿದೆ? ಅವರು ಖಂಡಿತವಾಗ್ಲೂ ಅವರ ಆಶೀರ್ವಾದ, ನಮ್ಮ ತಾತವರ ಆಶೀರ್ವಾದ, ನಮ್ಮ ಚಿಕ್ಕಪ್ಪ ಅವರು ಪುಟ್ಟಣ್ಣಪ್ಪ ಅವರು ಏನಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಇವತ್ತಿನ ದಿನ ಗ್ರಾಮ ಪಂಚಾಯಿತಿ 21 ವರ್ಷಕ್ಕೆ ಸದಸ್ಯರಾಗಿ ನಮ್ಮ ಗ್ರಾಮಸ್ಥರು ಮೊದಲನೇ ನಮ್ಮ ಗ್ರಾಮಸ್ಥರಿಗೆ ವಂದನೆಗಳನ್ನ ಹೇಳೋಕೆ ಇಷ್ಟಪಡಬೇಕು. ಯಾಕಂದರೆ ಅವರು ನಮ್ಮನ್ನ ಆಯ್ಕೆ ಮಾಡಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಹೋಗೋಕ್ಕಾಗ್ತಾಯಿರಲಿಲ್ಲ. ಆದ್ದರಿಂದ ನಾವು ಅದೇ ರೀತಿ ಅವರು ಆಶೀರ್ವಾದ ಮಾಡಿದ್ರಿಂದ ನಾವು ಅವ್ರಿಗೆ ಯಾವುದೇ ಕಳಂಕ ತರದೆ ಹೆಚ್ಚಿನ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮನೆ ಮಗನ ಥರ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ನಮ್ಮ ಕುಟುಂಬದಲ್ಲೂ ಕೂಡ ನಮಗೆ ಚಿಕ್ಕಂದಿನಲ್ಲೂ ಕೂಡ ನಮಗೆ ಸಮಾಜ ಸೇವೆ ಆಗಿರ್ಬೋದು ಎಲ್ಲ ಮಾಡೋವಂಥದ್ದನ್ನ ರೂಢಿ ಮಾಡ್ಕೊಂಡಿರ್ತೀವಿ. ಆದ್ದರಿಂದ ಆ ಒಂದು ಹಾದಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಪಂಚಾಯತಿಗಳಿಗೆ ಈಗಾಗಲೇ ನಾವು ನಮ್ಮೂರ ಯುವಕರು ಕೇಳ್ದಂಗೆ ನಾವು ಪಂಚಾಯಿತಿ ಹಿಂಭಾಗದಲ್ಲಿ ವಾಲಿಬಾಲ್ ಕೋರ್ಟನ್ನು ಮಾಡಿಕೊಟ್ಟಿರ್ತೀವಿ. ಅದಕ್ಕೆ ಸುತ್ತಲೂ ನೆಟ್ಟಾಕಿ ಒಂದು ಪಂಚಾಯಿತಿ ಅನುದಾನದಲ್ಲೇ ನಾವೆಲ್ಲ ಮಾತಾಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಟ್ಟಿರ್ತೀವಿ. ಲೈಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಒಂದು ಮಾಡಿಕೊಟ್ಟಿರ್ತೀವಿ. ಯುವಕರು ಹೆಚ್ಚಿನ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಆಲ್ರೆಡಿ. ಈಗ ಅದೇ ಕೆಲಸಗಳನ್ನ ಇನ್ನು ಬೇರೆ ಊರುಗಳಿಗೂ ತಲುಪಿಸಿ ಮತ್ತು ನಮ್ಮ ಇದು ಏನಿದೆ ನಮ್ಮ ಸರ್ಕಾರಿ ಶಾಲೆಗಳೇನಿದೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಹೆಚ್ಚೆಚ್ಚು ಬಡ ಮಕ್ಕಳಿಗೆ ಶಿಕ್ಷಣ ಒದಗಬೇಕು ಅನ್ನೋದೇ ನಮ್ಮ ಧ್ಯೇಯ ವಾಕ್ಯ ಆಗಿರ್ತದೆ. ಸರ್, ಮಾರೇನಹಳ್ಳಿ ಪಂಚಾಯತಿ ಇವತ್ತು ನೂತನವಾಗಿ ಒಬ್ಬ ಯುವ ಪ್ರತಿನಿಧಿ ಅಧ್ಯಕ್ಷ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಆ ನಿಟ್ಟಿನಲ್ಲಿ ಅವರ ಏನು ಮೊದಲನೇ ಪ್ರಯತ್ನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅದೇ ರೀತಿ ಕ್ಯಾಟಗರಿನೂ ಬಂದಿದ್ದು ಒಂದು ಅದೃಷ್ಟ ಮತ್ತು ಅದ್ರ ಜೊತೆಗೆ ಜವಾಬ್ದಾರಿ. ಇದು ನಮ್ಮದು ಮೂಲತಃ ಕಾಂಗ್ರೆಸ್ನ ಗ್ರಾಮ ಪಂಚಾಯತಿ ಆಗಿರೋದರಿಂದ ಸನ್ಮಾನ್ಯ ಸಚಿವರ ಆಶೀರ್ವಾದ, ಕೃಷ್ಣ ಬೈರೇಗೌಡರ ಮಾರ್ಗದರ್ಶನ ಈ ಗ್ರಾಮ ಪಂಚಾಯತಿ ಯಥಾವತ್ತಾಗಿ ಕಾಂಗ್ರೆಸ್ ಹಿಡಿತದಲ್ಲಿ ಸಾಕ್ತಾ ಇರೋಂಥದ್ದು. ಮತ್ತು ರಾಹುಲು
ಕಿರಿಯ ವಯಸ್ಸಿನಾದರೂ ಸಹ ಎಲ್ಲ ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಂಡು ಎಲ್ಲರ ಜೊತೆ ಬೆರೆಯುವಂಥದ್ದು, ಸಾರ್ವಜನಿಕರ ಕೆಲಸ ಕಾರ್ಯ ಮಾಡೋಂಥ ಒಂದು ಆಸೆನೂ ಸಹ ಹಂಬಲ ಇರೋದರಿಂದ ಇದೊಂದು ಅವಕಾಶ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುಖಂಡರುಗಳ ಆದಿಯಾಗಿ ಎಲ್ಲ ಸದಸ್ಯರು ಸಹ ಒಕ್ಕೊರಲಿಂದ ಒಗ್ಗಟ್ಟಾಗಿ ಚುನಾವಣೆ ಇಲ್ಲದೇ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ರಾಹುಲ್ ಅವ್ರಿಗೆ ಆಯ್ಕೆ ಮಾಡಿಕೊಂಡು ಇವತ್ತು ಅವರು ಅಧ್ಯಕ್ಷ ಆಗಿದ್ದಾರೆ. ತಮ್ಮ ಮುಖೇನ ಅವ್ರಿಗೆ ಶುಭಾಶಯಗಳನ್ನ ತಿಳಿಸಿ, ಸಾಕಷ್ಟು ಜವಾಬ್ದಾರಿ ಈಗ ಅವ್ರ ಹೆಗಲ ಮೇಲಿದೆ. ಗ್ರಾಮದ ಸೌಕರ್ಯಗಳೇ, ಮೂಲಭೂತ ಸೌಕರ್ಯಗಳಿರೋಂಥದ್ದು, ಪಕ್ಷ ಕಟ್ಟೋಂಥದ್ದು, ಅದ್ರ ಜೊತೆಗೆ ಹಿರಿಯರನ್ನ ವಿಶ್ವಾಸ ತಗೊಂಡು ಹೋಗೋಂಥದ್ದು, ಜೊತೆಗೆ ಯುವಕರನ್ನು ಸಹ ಜೊತೆಯಲ್ಲಿ ತಗೊಂಡು ಅವ್ರಿಗೂ ಸಹ ಅಧಿಕಾರನ ಹಸ್ತಾಂತರ ಮಾಡೋಂಥದ್ದು ಎಲ್ಲನೂ ಸಹ ಈಗ ವಯಸ್ಸು ಚಿಕ್ಕದಿರೋದ್ರಿಂದ ಜವಾಬ್ದಾರಿ ಹೆಚ್ಚು ಆಗಿದೆ. ಅದನ್ನು ನಿಭಾಯಿಸ್ಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಭಾವಿಸಿದ್ವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಸಹ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಆಗೋಂಥದ್ದಿದೆ. ಮುಂದೆನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಅದನ್ನೆಲ್ಲನೂ ಸಹ ಅವ್ರು ಮಾಡ್ತಾರೆ ಅಂತ ಭಾವಿಸಿ ತಮ್ಮ ಮುಖೇನ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಸರ್, ಪುಟ್ಟಣ ಮಾರನಹಳ್ಳಿ ಪಂಚಾಯತಿಗೆ ಈಗ ಮಾರನಹಳ್ಳಿ ಪಂಚಾಯತಿ ಅಂದರೆ ಮೂಲತಃ ಎಲ್ಲರ ಮುಖಂಡರ ಸಹಕಾರದಿಂದ ಕಾಂಗ್ರೆಸ್ನ ನೆರಳು, ಕೃಷ್ಣ ಬೈರೇಗೌಡರ ಆಶೀರ್ವಾದ, ಅವರ ಒಂದು ಪ್ರೀತಿ ನಮ್ಮ ಪಂಚಾಯತಿ ಮೇಲೆ ಹೆಚ್ಚಾಗಿರೋಂಥದ್ದು. ರಾಹುಲ್ ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಈಗಾಗಲೇ ಕಳೆದ 1 ವರ್ಷಕ್ಕಿಂದನೇ ನಮ್ಮದು ಚುನಾವಣೆ ಆಗಿತ್ತು. ಆವಾಗ ನಮ್ಮ ಮುಖಂಡರು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥ ನಂಜೇಗೌಡರು ನನಗೆ ಹಿಂದಿನ ಅವಧಿಯಲ್ಲಿ ಸ್ವಲ್ಪ ಸಮಯ ಸಾಕಾಗಲಿಲ್ಲ, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ನನಗೆ ಮತ್ತೆ ಅವಕಾಶ ಬೇಕು ಅಂತಂದಾಗ ಸರಿ ಆಗಿದ್ದಾಗ ತಾವು ಮುಂದುವರಿರಿ ಅಂತೇಳಿ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ಅವರಿಗೆ ಆಶೀರ್ವದಿಸಿದ್ವಿ. ಈಗ ಅವರ ಅವಧಿ, ಅವರ ಸಮಯನ ಮುಗಿದು ಅವರು ಮತ್ತೆ ಯುವಕರಿಗೆ ಅವಕಾಶ ಮಾಡಿಕೊಳ್ಳೋಣ ಅಂತೆಲ್ಲ ಹೇಳಿದರು. ಈಗ ರಾಹುಲ್ಗೂ ಸಹ ಅವಕಾಶ ಸಿಕ್ಕಿದೆ. ಅವರು ಮುಂದುವರಿಸ್ಕೊಂಡು ಮುಂದಿನ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು, ಸೌಕರ್ಯಗಳಾಗಬೇಕು, ಜನಗಳ ಕಾರ್ಯಕ್ರಮಗಳು, ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳನ್ನ ತಂದು ಮುಟ್ಟಿಸೋಂಥದ್ದು ಭಾಳಷ್ಟು ಕೆಲಸ ಮಾಡೋಂಥದ್ದು ಇದೆ. ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನನ್ನ ಭಾವನೆ. ರಾಜಕಾರಣ ಚುನಾವಣೆ ಅಂತ ಬರ್ತಾ ಇದ್ದಂಗೆ ತಾನಾಗೆ ಎಲ್ಲ ಲೀಡರ್ಸಲ್ಲೂ ಶಕ್ತಿ ಬರ್ತದೆ. ಪಕ್ಷದ ಬಗ್ಗೆ ಅಭಿಮಾನ ಇರೋಂಥವ್ರು ಎಲ್ಲರೂ ಸಹ ಶಕ್ತಿಯುತವಾಗಿ ಕೆಲಸ ಮಾಡೋಂಥದ್ದನ್ನು ನಾವು ಹಿಂದಿನಿಂದ ನೋಡಿದ್ದೀವಿ. ಅದಕ್ಕೆ ಹೆಚ್ಚು ಪೂರಕವಾಗಿ ಕಾರ್ಯಕ್ರಮಗಳು, ಏನು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಜನಗಳ ಮನ ಗೆಲ್ಲುವಂಥ ನಿಟ್ಟಿನಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋಂಥದ್ದು ಮತ್ತು ಅಭಿವೃದ್ಧಿ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಸಹ ಇನ್ನು ಮುಂದೆ ಹೆಚ್ಚಿನಾಗಿ ಮಾಡೋಂಥ ಜವಾಬ್ದಾರಿಯೂ ಸಹ ಇರೋದರಿಂದ ಇವೆಲ್ಲವೂ ಸಹ ಪೂರಕವಾದಂಥ ವಾತಾವರಣ ನಾವು ಗೆಲ್ಲೋದಕ್ಕೆ ದಾರಿ ಆಗ್ತದೆ, ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಭಾವನೆ. ಒಂದು ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಮೂಡ ಇರ್ಬೋದು, BD ಇರ್ಬೋದು, ಈ ಥರ 16 ವರ್ಷಗಳಿಂದ ಈ ಸಂಸ್ಥೆಗಳಿರೋಂಥದ್ದು. ಇದರಲ್ಲಿ ಎಲ್ಲ ಸರ್ಕಾರಗಳು ಬಂದು ಹೋಗಿದೆ. ಅವರವರ ಅವಧಿ, ಅವರವರ ಕಾಲಘಟ್ಟದಲ್ಲಿ ಎಲ್ಲನೂ ನಾವು ಸರಿ ಮಾಡಿದ್ದೀವಿ ಅಂತೇಳಿ ಅವರ ಅಭಿಪ್ರಾಯಗಳಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳೇನು ಅದಕ್ಕೆ ಅಧ್ಯಕ್ಷ ಇರೋದಿಲ್ಲ, ಅದು ಒಂದು ಸರ್ಕಾರದ ಒಂದು ಭಾಗವಾದಂಥ ಸಂಸ್ಥೆ. ಅಲ್ಲಿಂದೇ ಆದಂಥ ಅಧ್ಯಕ್ಷರು ಇರ್ತಾರೆ, ಅಲ್ಲಿಗೆ ಅದನ್ನೇ ಆದಂಥ ಸೂಪರ್ವೈಸ್ ಮಾಡೋಂಥ ಮಿನಿಸ್ಟ್ರಿ ಇರ್ತಾರೆ. ಬೇಕು ಅಂತೇಳಿ ವಿನಾಕಾರಣ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸಿಗೆ ಚ್ಯುತಿ ತರೋಂಥದ್ದು, ಅವರ ಒಂದು ಕುರ್ಚಿನ ಅಲುಗಾಡಿಸ್ಲಿಕ್ಕೆ ಏನೆಲ್ಲ ಷಡ್ಯಂತ್ರ ಮಾಡಬೇಕು BJP ಪಕ್ಷದಿಂದ ಅದು ಆಗ್ತಾಯಿದೆ. ವಿರೋಧ ಪಕ್ಷವಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕಳೆದ ಸುದೀರ್ಘವಾದಂಥ ಅವರ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ಕಪ್ಪು ಚುಕ್ಕೆ ತಗೊಂಡು ಕೆಲಸ ಮಾಡಿರೋಂಥದ್ದು ನಾವು ನೋಡಿಲ್ಲ, ಮುಂದೇನೂ ಸಹ ಅವ್ರು ಮಾಡೋದಿಲ್ಲ. ಹಾಗಾಗಿ ಇವೆಲ್ಲದರಿಂದನೂ ಸಹ ಮಾನ್ಯ ಸಿದ್ದರಾಮಯ್ಯನವರು ಆಚೆ ಬರ್ತಾರೆ, ಏನು ಸಮಸ್ಯೆ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿತಾರೆ ಅಂತೇಳಿ ನಮಗೆ ಭಾವನೆ.